ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಕೂಡ ಮಾಡಬಹುದು. ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಐಪ್ ಕೂಡ ಕೊಡಬಹುದು ಅಂತ ಹೇಳ್ತಾ, ಹಾಗೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡಬಹುದು ಅಂತ ಹೇಳ್ತಾ, ಹಾಗೆ ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ತೆನಾಲಿ ರಾಮನ ಕಥೆಗಳು ಜಾನಪದ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತೆನಾಲಿ ರಾಮ ಯಾರು, ಆಮೇಲೆ ಯಾರ ಆಸ್ಥಾನದಲ್ಲಿದ್ದ ಅನ್ನೋದ್ರ ಬಗ್ಗೆ, ಅವನ ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ತೆನಾಲಿ ರಾಮನ ಕಥೆಗಳು ಅಂತಕ್ಕಂತಹ ವಿಚಾರ ನೋಡಿ, ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಪರೀಕ್ಷೆಯಲ್ಲಿ ಕೇಳ್ತಾರೆ ತೆನಾಲಿ ರಾಮನ ಬಗ್ಗೆ. ನೋಡಿ, ತೆನಾಲಿ ರಾಮ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಆಗಿನ ಕಾಲಘಟ್ಟದ 16ನೇ ಶತಮಾನದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ವಿದೂಷಕನಾಗಿದ್ದ ಅಂತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ಕಮಿಡಿಯನ್ ಅಂತಕ್ಕಂಥದ್ದು. ಹಾಗೇನೆ ಈ ಆಸ್ಥಾನದಲ್ಲಿ ಸುಮಾರು 8 ಜನ ಕವಿಗಳಿದ್ರೆ ಅದರಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಒಬ್ಬ ವಿದೂಷಕ, ಒಬ್ಬ ಹಾಸ್ಯ ಚಕ್ರವರ್ತಿ ಅಂತಾನೆ ತೆನಾಲಿ ರಾಮನನ್ನ ಕರಿತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ತೆನಾಲಿ ರಾಮನ ಕಥೆಗಳು ತೆಲುಗು, ತಮಿಳು, ಕನ್ನಡ ಭಾಷೆಗಳಲ್ಲಿ ಸುಮಾರು ಹಲವಾರು ಬಗೆಯ ಕಥೆಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದ್ ಕಡೆ ಅವು ನಿಜವಾಗಿ ನಡೆದಿರ್ತಕ್ಕಂಥ ಕಥೆಗಳಾಗಿರ್ಬೋದು, ಅಥವಾ ಕಾಲ್ಪನಿಕ ಅಥವಾ ಕಲ್ಪಿತ ಕಥೆಗಳು, ಇವು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ, ಆದ್ರೆ ತೆನಾಲಿ ರಾಮನ ಜಾಣತನ, ಹಾಗೇನೆ ತೆನಾಲಿ ರಾಮನ ಬುದ್ಧಿವಂತಿಕೆ, ಚಾಣಕ್ಷತೆ, ಹೀಗೆ ಮತ್ತು ಅವನ ಹಾಸ್ಯ ಪ್ರಜ್ಞೆಯನ್ನ ಬಿಂಬಿಸುವಂತಹ ಕಥೆಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ನಿಜವೆಂಬಂತೆ ಪ್ರಚುರಗೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈಗ ನಿಮ್ಗಿಟ್ಟಿರ್ತಕ್ಕಂತಹ ಈ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಬ್ರಾಹ್ಮಣ ಹುಡುಗ ಅಂದ್ರೆ ತೆನಾಲಿ ರಾಮ, ಹಾಗೇನೆ ಸನ್ಯಾಸಿ, ಕಾಳಿ ದೇವತೆ, ಅರಸ, ಇಷ್ಟೂ ಪಾತ್ರಗಳು ಬರ್ತಾ ಹೋಗ್ತವೆ. ನೋಡಿ, ಈಗ ಈ ಕತೆ ಈ ರೀತಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ತೆನಾಲಿ ರಾಮ ಇಲ್ಲಿ ಅವನ್ ಯಾವ ಊರು, ಅವನ ಹೆಸರೇನು ಅಂತಕ್ಕಂಥದ್ದು. ಮೊದಲು ತೆನಾಲಿ ರಾಮ ಅನ್ನೋದಕ್ಕಿಂತ ಮುಂಚೆ ಅವನ ಹೆಸರೇನಾಗಿತ್ತು ಅನ್ನತಕ್ಕಂಥದ್ದು, ಹಾಗೇನೆ ಯಾವ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಕೂಡ, ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ಬಿಡೋಣ. ನೋಡಿ, ತೆನಾಲಿ ರಾಮ ಯಾರು, ತೆನಾಲಿ ರಾಮನಿಗೆ ಸನ್ಯಾಸಿ ಏನು ಹೇಳಿದನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದು. ಹಾಗೇನೆ ತೆನಾಲಿ ರಾಮನಿಗೆ ಕಾಳಿ ದೇವತೆ ಕೊಟ್ಟ ವರ ಯಾವುದು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ ಕಾಳಿ ದೇವತೆ ಮತ್ತು ತೆನಾಲಿ ರಾಮನ ನಡುವೆ ನಡೆದಂತಹ ಸಂಭಾಷಣೆಯನ್ನ ಕುರಿತು ಬರೆಯಿರಿ ಅಥವಾ ವಿವರಿಸಿ, ಅಥವಾ ತೆನಾಲಿ ರಾಮ ಮತ್ತೆ ಕಾಳಿ ದೇವತೆ ಇಲ್ಲಿ ಸಂಭಾಷಣೆ ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಹಾಗಾದ್ರೆ ಈಗ ತೆನಾಲಿ ಎಂಬಂತಹ ಒಂದು ಊರು, ಆ ತೆನಾಲಿ ಎಂಬಂತಹ ಊರಿನಲ್ಲಿ ಒಬ್ಬ ಬುದ್ಧಿವಂತ ಬ್ರಾಹ್ಮಣ ಹುಡುಗನಿದ್ದ, ಅವನೇ ತೆನಾಲಿ ರಾಮ. ತೆನಾಲಿ ಅಂತಕ್ಕಂಥದ್ದು ತೆನಾಲಿ ರಾಮನ ಊರು ಅಂತಕ್ಕಂಥದ್ದು. ಹಾಗೇನೆ ಅವನು ಒಬ್ಬ ಬುದ್ಧಿವಂತ ಬ್ರಾಹ್ಮಣ ಹುಡುಗ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆದ್ರೆ ಅವನ ಹೆಸರು ರಾಮ ಅಂತ ಕರಿತಾ ಇದ್ರು. ಆಗ ರಾಮ ಎಷ್ಟು ಅವನ ಚತುರ ನೀತಿಗಳನ್ನ ನೋಡಿ ಒಬ್ಬ ಸನ್ಯಾಸಿಗೆ ತುಂಬಾ ಸಂತೋಷ ಆಗೋಯ್ತು ಅಲ್ಲಪ್ಪ. ಸನ್ಯಾಸಿ ಇವನು ನೋಡ್ತಾನೆ, ಏನ್ರಿ ಇವನ ಬುದ್ಧಿವಂತಿಕೆ, ಇವನ ರೀತಿ, ಇವನ ಚೂಟಿ, ಇವನ ಚತುರತೆಯನ್ನ ಗಮನಿಸಿದಂತಹ ಸನ್ಯಾಸಿಗೆ ಬಹಳ ಸಂತೋಷ ಆಗ್ಬಿಟ್ಟು ಅವನನ್ನ ಕರೆದು, ರಾಮನನ್ನ ಅಥವಾ ತೆನಾಲಿ ರಾಮನನ್ನ ಕರೆದು, ಒಂದು ಮಂತ್ರವನ್ನ ಉಪದೇಶಿಸ್ತೀನಿ, ನಾನು ನಿನ್ಗೆ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ, ನೀನು ಈ ಊರಿನ ಕಾಳಿ ಗುಡಿಗೆ ಹೋಗಿ ನಾನು ಹೇಳಿಕೊಟ್ಟಿರ್ತಕ್ಕಂತಹ ಮಂತ್ರವನ್ನ 3 ಲಕ್ಷ ಬಾರಿ ಉಚ್ಚರಿಸ್ಬೇಕು. ಅಂದ್ರೆ 3 ಲಕ್ಷ ಬಾರಿ ಏನ್ ಮಾಡ್ಬೇಕು, ನೀನು ಹೇಳ್ಬೇಕು ಅಂತಕ್ಕಂಥದ್ದು. ಸರಿ, ಅದೇ ರೀತಿ ರಾಮ ಏನ್ ಮಾಡ್ತಾನೆ, ಊರಿನ ಕಾಳಿ ಗುಡಿಗೆ ಹೋಗಿ 3 ಲಕ್ಷ ಬಾರಿ ಆ ಸನ್ಯಾಸಿ ಹೇಳ್ಕೊಟ್ಟಿರ್ತಕ್ಕಂತಹ ಮಂತ್ರವನ್ನ ಜಪಿಸ್ತಾ ಇರ್ತಾನೆ. ಜಪಿಸ್ತಾ ಇರ್ತಕ್ಕಂತಹ ಅವನ ಶ್ರದ್ಧೆಗೆ ಮೆಚ್ಚಿ
ಇಲ್ಲಿ ಕಾಳಿ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಅವನ ಶ್ರದ್ಧೆಗೆ ಮೆಚ್ಚಿ ಕಾಳಿ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಆಗ ಅವಳನ್ನ ನೋಡಿದಂತಹ ಆ ರಾಮನಿಗೆ ಯಾವುದೇ ರೀತಿ ಭಯಭೀತಿಗಳಾಗೋದಿಲ್ಲ. ಅವನು ನಿರ್ಭಯನಾಗಿ ನಿಂತಿರ್ತಾನೆ. ಯಾವುದೇ ರೀತಿ ಭಯವಿಲ್ಲದೆ ನಿಂತ್ಕೊಂಡಿರ್ತಾನೆ. ಆಕೆ ನೀನು ಕೇಳಿದ್ದನ್ನ ಅವಳೇನ್ ಮಾಡ್ತಾಳೆ, ಅವನು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಮೊದ್ಲೇನೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಸನ್ಯಾಸಿ, ನೀನು ಯಾವುದೇ ಕಾರಣಕ್ಕೂ ಆ ಇಲ್ಲಿ ಭಯ ಪಡಬಾರ್ದು, ಆ ಕಾಳಿ ದೇವತೆ ನಿನ್ನ ಕೇಳಿದ್ದನ್ನ ಕೊಡ್ತಾಳೆ ಅಂತಕ್ಕಂಥದ್ದು. ಅದೇ ರೀತಿ ಇವನ್ ಪಾಡಿಗೂನು ನಿರ್ಭಯನಾಗಿ ನಿಂತಿರ್ತಾನೆ. ಒಂದು ದಿನ ಇಲ್ಲಿ ಒಂದು ಶುಭ ದಿನದಂದು ರಾಮ ಊರ ಹೊರಗಿನ ಗುಡಿಗೆ ಹೋಗಿ ಸನ್ಯಾಸಿ ಹೇಳಿದಂತೆ ಏನ್ ಮಾಡಿದ್ನಪ್ಪ ಅಂತಂದ್ರೆ, ಮಾಮೂಲಿ ಅವನು 3 ಲಕ್ಷ ಬಾರಿ ಇಲ್ಲಿ ಒಂದು ಮಂತ್ರವನ್ನ ಜಪಿಸ್ತಾನೆ. ಆಗ ಕಾಳಿಯು ತನ್ನ 1000 ಮುಖ, ಹಾಗೆ ನೋಡಿ ಕಾಳಿ ದೇವತೆ ಹೇಗಿದ್ಲಪ್ಪ ಅಂತಂದ್ರೆ, ಆ ಕಾಳಿ ದೇವತೆ ಪ್ರತ್ಯಕ್ಷ ಆದಾಗ 1000 ಮುಖಗಳಿದ್ವಂತೆ. ಹಾಗೇನೆ 2 ಕೈಗಳೊಂದಿಗೆ ಪ್ರತ್ಯಕ್ಷವಾದಳು ಕಾಳಿ ದೇವತೆ. 1000 ಮುಖಗಳು, ಹಾಗೇನೆ 2 ಕೈಗಳು ಇದ್ದಂತಹ ಕಾಳಿ ದೇವತೆ ಪ್ರತ್ಯಕ್ಷ ಆದ್ಲು. ಅವಳ ಘೋರ ರೂಪವನ್ನ ನೋಡಿದಂತಹ ಬಾಲಕ ಬೆಚ್ಚಿ ಬೀಳಲಿಲ್ಲ, ಬದಲಿಗೆ ಅವನು ಗಟ್ಟಿಯಾಗಿ ನಕ್ಬಿಟ್ಟ. ಏನಕ್ ನಗ್ತಾ ಅಂತಂದ್ರೆ, ಈ ಭಯಾನಕ ದೇವತೆಯ ಮುಂದೆ ಇಲ್ಲಿವರೆಗೂ ಕೂಡ ಯಾರು ಕೂಡ ನಕ್ಕಿರ್ಲ, ಇವ್ನ್ ನೋಡಿದ್ರೆ ನಗ್ತಾ. ಯಾಕಂದ್ರೆ ಬೇರೆಯವರೆಲ್ಲ ಭಯ ಪಡ್ತಾ ಇದ್ರು. ಏನಕ್ ನಗ್ತಾ ಅಂತಂದ್ರೆ, ಅಲ್ಲ ತಾಯಿ, ನಮ್ಗೆ ಇರೋದೊಂದು ಮೂಗು, ಇಲ್ಲಿ ಇರೋ 2 ಕೈ, ಒಂದು ಇರತಕ್ಕಂತಹ ಒಂದು ಮೂಗಿಗೆ ನೆಗಡಿ ಆದ್ರೆ ನಾವು ತುಂಬಾ ಕಷ್ಟ ಪಡ್ತೀವಿ. ಆದ್ರೆ ಯಾಕೆಂತಂದ್ರೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ, ನಾವು ತುಂಬಾ ಫಜೀತಿ ಪಡ್ತೀವಿ, ಮೂಗುನ ಉಜ್ಕೊಳ್ತಾ ಇರ್ತೀವಿ, 2-3 ಸಾರಿ ಸೀನ್ತಾ ಇರ್ತೀವಿ. ಆದ್ರೆ ನೀನ್ ನೋಡಿದ್ರೆ 1000 ಮೂಗುಗಳಿವೆ, ನಿನಗೆ ಇರೋದ್ 2 ಕೈ, ನಿನಗ್ ನೆಗಡಿ ಆದ್ರೆ ಏನ್ ಮಾಡ್ತೀಯಾ ಅಂತ ಅವನು ಆ ದೇವತೆಗೆ ಪ್ರಶ್ನೆಯನ್ನ ಮಾಡ್ತಾನೆ, ಕಾಳಿ ದೇವತೆಗೆ. ಆಗ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಾಳಿ ಏನ್ ಮಾಡಿದ್ರು, ಕುಪಿತಳಾಗಿ ಅಂದ್ರೆ ಕೋಪಗೊಂಡಂತಹ ಕಾಳಿ ದೇವತೆ, ನೀನು ನನ್ನನ್ನ ಕಂಡು ಹಾಸ್ಯ ಮಾಡಿದ್ದೀಯಾ, ನೀನು ನನ್ನನ್ನ ಕಂಡು ಹಾಸ್ಯ ಮಾಡಿದ್ದೀಯಾ, ಅದಕ್ಕೆ ಹಾಸ್ಯದಿಂದಲೇ ನೀನು ಹೊಟ್ಟೆ ಹೊರಿಯಬೇಕು, ನೀನು ಹಾಸ್ಯದಿಂದಲೇ ನಿನ್ನ ಜೀವನವನ್ನ ನಡೆಸ್ಬೇಕು, ಅದರಿಂದಲೇ ನಿನ್ನ ಬದುಕನ್ನ ಸಾಗಿಸ್ಬೇಕು ಅಂತ ಒಂದ್ ಕಡೆ ಶಾಪವನ್ನ ಕೊಡ್ತಕ್ಕಂಥದ್ದು. ಅದೇ ರೀತಿ ನೀನೊಬ್ಬ ವಿಕಟ ಕವಿಯಾಗು ಅನ್ನುವಂತಹ ಒಂದು ಶಾಪ, ಅದೇನೆ ಎಲ್ಲೋ ಒಂದ್ ಕಡೆ ತೆನಾಲಿ ರಾಮನಿಗೆ ವರವಾಗ್ತಕ್ಕಂಥದ್ದು. ಅಥವಾ ನಿಮ್ಗೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಬಹುದು, ಕಾಳಿ ದೇವತೆ ತೆನಾಲಿ ರಾಮನಿಗೆ ಕೊಟ್ಟ ಶಾಪವೇನು ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿ ವರನೂ ಹೌದು, ಶಾಪನೂ ಹೌದು. ಹಾಗಾಗಿ ಏನು ಶಾಪವನ್ನ ಕೊಟ್ರು ಅಂತಂದ್ರೆ, ನೀನು ಇಲ್ಲಿ ವಿಕಟ ಕವಿಯಾಗು. ಆಗ ತೆನಾಲಿ ರಾಮ ಅನ್ಕೊಳ್ತಾನೆ, ಓಹೋ ವಿಕಟ ಕವಿ, ವಾವ್, ಅದ್ಭುತವಾಗಿದೆ. ಇದು ಒಂದ್ ರೀತಿ ಎಲ್ಲ ಒಂದ್ ಕಡೆ ಗತಪ್ರತ್ಯಾಗತ ಅಂತಕ್ಕಂಥದ್ದು. ಹಂಗಂದ್ರೆ ಎಡದಿಂದ ಹೇಳಿದ್ರುನು ಒಂದೇ ಪದ, ಬಲಗಡೆಯಿಂದ ಓದಿದ್ರು ಕೂಡ ಒಂದೇ ಪದ. ಯಾಕೆಂದ್ರೆ ಇಲ್ಲಿ ವಿಕಟ ಕವಿ, ಹಾಗೇನೆ ಇಲ್ಲಿ ವಿಕಟ ಕವಿ, ನೀವ್ ಯಾವ ಕಡೆಯಿಂದ ಓದಿದ್ರು ಅಲ್ಲಿ ಒಂದ್ ಕಡೆ ವಿಕಟ ಕವಿ ಎಂದೇ ಆಗುತ್ತದೆ ಅಂತ ಹೇಳ್ತಾ ಇಲ್ಲಿ ರಾಮ ಉತ್ತರ ಕೊಟ್ಟ. ಆದ್ರಿಂದ ಮತ್ತೆ ಶಾಪದಿಂದಲೂ ಹಾಸ್ಯವನ್ನ ಕಂಡಂತಹ ರಾಮನ ಚಾತುರ್ಯವನ್ನ ಮೆಚ್ಚಿದಂತಹ ಕಾಳಿ ದೇವತೆ, ಅಲ್ಲಪ್ಪ, ನಾನು ಶಾಪ ಕೊಟ್ರು ಆ ಶಾಪದಲ್ಲೂ ಕೂಡ ನೀನು ಹಾಸ್ಯವನ್ನ ಮಾಡ್ತಾ ಇದೆಯಲ್ಲಯ್ಯ, ನೀನು ಮಹಾನ್ ಚತುರ, ನೀನು ಮಹಾನ್ ಚಾಣಾಕ್ಷ ನೀನು ಅಂತ ಹೇಳಿ ಮತ್ತೆ ಅವನ ಹಾಸ್ಯವನ್ನ ಮೆಚ್ಚಿದಂತಹ, ಅವನ ಚಾತುರ್ಯವನ್ನ, ಅವನ ಬುದ್ಧಿಶಕ್ತಿಯನ್ನ ಮೆಚ್ಚಿಕೊಂಡಂತಹ ಕಾಳಿದೇವಿ ಮತ್ತೊಮ್ಮೆ ಅವಳು, ನೀನು ವಿಕಟ ಕವಿಯಾಗುವೆ, ಹಾಗೇನೆ ರಾಜನ ಆಸ್ಥಾನದಲ್ಲಿ ವಿದೂಷಕನಾಗಿ ಮೆರೆಯುವೆ. ವಿಕಟ ಕವಿ, ಹಾಗೇನೆ ಜೊತೆಗೆ ರಾಜನ ಆಸ್ಥಾನದಲ್ಲಿ ವಿದೂಷಕನಾಗಿ ಮೆರೆಯುವೆ ಎಂದು ನುಡಿದು ಮಾಯವಾಗುತ್ತಾಳೆ ಕಾಳಿದೇವಿ. ಅದೇ ರೀತಿ ತೆನಾಲಿ ರಾಮ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿ, ಅಂದ್ರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವಿದೂಷಕನಾಗಿ ರಾರಾಜಿಸಿದ್ದು ಕೂಡ ನಾವು ಗಮನಿಸಿದ್ದೇವೆ. ಇದು ವಿಕಟ ಕವಿ ಅಂತ ನಿಮ್ಗೆ ಏನಾದ್ರೂ ಕೇಳಿದ್ರೆ ಆಗ ಈ ವಿಚಾರವನ್ನ ಬರೀರಿ. ಹಾಗೇನೆ ತೆನಾಲಿ ರಾಮನ ಇಲ್ಲಿ ರಾಮಾಯಣ ಹೇಳಿದ್ದು,
ಇಲ್ಲಿ ಕೆಲವೊಬ್ಬರು ಈ ಆಸ್ಥಾನಿಕರು ಅವನನ್ನ ಪ್ರಶ್ನೆಯನ್ನ ಮಾಡ್ತಾರೆ. ನನಗೆ ರಾಮಾಯಣದ ಕಥೆ ಹೇಳಪ್ಪ ತೆನಾಲಿ ರಾಮ ಅಂತಂದಾಗ, ತೆನಾಲಿ ರಾಮ ರಾಮಾಯಣವನ್ನ ಯಾವ ರೀತಿ ಹೇಳ್ತಾನೆ ಈ ಆಸ್ಥಾನಿಕರಿಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಒಬ್ಬ ಒಂದ್ಸಲ ಏನ್ ಮಾಡ್ದ, ಒಬ್ಬ ಆಸ್ಥಾನಿಕ ಏನ್ ಮಾಡ್ತಾನೆ, ತೆನಾಲಿ ರಾಮನನ್ನ, ನೋಡಪ್ಪ ನನಗೆ ರಾಮಾಯಣದ ಕಥೆಯನ್ನ ಹೇಳುವಂತೆ ತೆನಾಲಿ ರಾಮನನ್ನ ಕೇಳ್ಕೊಂಡ. ಆಗ ತೆನಾಲಿ ರಾಮ ಏನ್ ಮಾಡ್ದ, ಹೌದಾ ಅದಕ್ಕೇನಂತ ಹೇಳ್ತೀನಿ ನೋಡು ಅಂತ ಹೇಳ್ಬಿಟ್ಟು, ರಾಮ ಸೀತೆ ಕಾಡಿಗೆ ಹೋದರು. ನೋಡಿ, ಇಷ್ಟೇ ಅವನು ಹೇಳಿದ ರಾಮಾಯಣ. ರಾಮ ಸೀತೆ ಕಾಡಿಗೆ ಹೋದ್ರು. ತೆನಾಲಿ ರಾಮ ಕಥೆಯನ್ನ ಪ್ರಾರಂಭಿಸಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ಏನಂತ ಹೇಳ್ದ, ರಾಮ ಸೀತೆ ಕಾಡಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟ. ಅದೇ ಪ್ರಾರಂಭ, ಅದೇ ಅಂತ್ಯ. ಇವನ್ ಆಸ್ಥಾನಿಕ ಏನ್ ಮಾಡ್ತಾ ಇದ್ದಾನೆ, ಅಯ್ಯೋ ಇನ್ನು ಮುಂದೆ ಹೇಳ್ತಾನೇನೋ ಅಂತ ಇಲ್ಲಿ ಕಾಯ್ತಾ ಕುತ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಹೇಳಲಿಲ್ಲ. ಆಗ ಇನ್ನೊಂದ್ ಕಡೆ ಏನ್ ಮಾಡ್ದ, ಅಲ್ಲಪ್ಪ ಏನಾಯ್ತು ಮುಂದೇನಾಯ್ತು ಅಂತ ಆಸ್ಥಾನಿಕ ತೆನಾಲಿ ರಾಮನನ್ನ ಪ್ರಶ್ನೆ ಮಾಡಿದಾಗ, ಮತ್ತೆ ತೆನಾಲಿ ರಾಮ ಹೇಳ್ತಾನೆ, ನೋಡಪ್ಪ ಆಸ್ಥಾನಿಕ, ನೀನು ತಾಳ್ಮೆಗೆಡಬೇಡ. ಅವರಿನ್ನೂ ಕಾಡಿನಲ್ಲಿಯೇ ನಡೆಯುತ್ತಿದ್ದಾರೆ ಅಷ್ಟೇ. ಈಗ ತಾನೇ ಕಾಡಿಗೆ ಹೋದ್ರು, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇನೆ ಅಂತ ಹೇಳಿ ಅಲ್ಲೂ ಕೂಡ ತಿಳಿ ಹಾಸ್ಯವನ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಇನ್ನೊಂದ್ಸಲ ಇನ್ನೊಬ್ಬ ಇಲ್ಲಿ ಆಸ್ಥಾನಿಕ ಅವನು ಕೂಡ ಒಂದು ಕೋರಿಕೆ, ರಾಮಾಯಣವನ್ನ ಹೇಳುವಂತಕ್ಕಂತ ಒಂದು ಕೋರಿಕೆಯನ್ನ ಮುಂದಿಟ್ಟ. ಆಗ ಒಂದ್ ಕಡೆ ತೆನಾಲಿ ರಾಮನಿಗೆ ಸಿಟ್ಟು ಕೂಡ ಬಂತು. ಏನ್ ಇವನು ರಾಮಾಯಣದ ಕತೆ ಹೇಳು ಅಂತ ಇಲ್ಲಿ ಒಂದ್ ಕಡೆ ಕೋಪ ಬಂದಂತ ಸಂದರ್ಭದಲ್ಲಿ, ಆಯ್ತು ನಿನ್ನ ಅನುಭವಕ್ಕೆ ಹೇಗ್ ಬರುತ್ತೋ ಹಾಗೆ ಹೇಳು ಅಂತ ಹೇಳ್ದ. ಸರಿ ಆಯ್ತು ಹಾಗೆ ಮಾಡ್ತೀನಿ ಅಂತ ತೆನಾಲಿ ರಾಮ ಹೇಳ್ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ, ಮುಂದುವರೆದು ರಾಮಾಯಣದಲ್ಲಿ ಹನುಮಂತನು ಲಂಕೆಗೆ ಹೀಗೆ ಬೆಂಕಿ ಕೊಟ್ಟನು ಅಂತ ಹೇಳಿ ತೆನಾಲಿ ರಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಆಸ್ಥಾನಿಕನ ಮನೆಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇದು ತೆನಾಲಿ ರಾಮನ ರಾಮಾಯಣ. ಹಾಗೇನೆ ಈಗ ತೆನಾಲಿ ರಾಮನ ಕಲೆ, ಈ ಕಲೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ತೆನಾಲಿ ರಾಮನ ಕಲೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗೋಣ. ಹೀಗೆ ಒಬ್ಬ ರಾಜ, ಈ ರಾಜ ಏನ್ ಮಾಡ್ತಾ ಇದ್ದಾನೆ, ಅರಮನೆಯ ಗೋಡೆಗಳ ಮೇಲೆ ಚಿತ್ರಗಳನ್ನ ಬಿಡಿಸಬೇಕು ಅಂತ ಅನಿಸ್ತು. ಈ ಗೋಡೆಗಳ ಮೇಲೆ ಚಿತ್ರಗಳನ್ನ ಬಿಡಿಸಿದ್ರೆ ಹೇಗಿರುತ್ತೆ ಅಂತ ರಾಜನಿಗೆ ಅನಿಸ್ತು. ಅದಕ್ಕೆ ಅವನೇನ್ ಮಾಡ್ದ, ಒಬ್ಬ ಕಲಾವಿದನನ್ನ ಕರೆಸಿ ಅರಮನೆಯ ಗೋಡೆಗಳ ಮೇಲೆ ಚಿತ್ರವನ್ನ ಬರೆಸ್ತಾ. ಆ ಚಿತ್ರವನ್ನ ನೋಡಿದಂತಹವರೆಲ್ಲ, ವಾವ್ ಎಷ್ಟು ಅದ್ಭುತವಾಗಿವೆ, ಒಂದೊಂದು ಚಿತ್ರಗಳು ಒಂದೊಂದು ವಿಚಾರಗಳನ್ನ ನೆನಪಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾವೆ, ಅದ್ಭುತವಾದಂತಹ ಒಂದು ಚಿತ್ರಪಟಗಳು ಅಂತ ಹೇಳ್ದ. ಸರಿ, ತೆನಾಲಿ ರಾಮ ಆ ಚಿತ್ರಗಳನ್ನ ನೋಡಿ ರಾಜನನ್ನ ಪ್ರಶ್ನೆ ಕೇಳ್ತಾನೆ. ಒಬ್ಬ ವ್ಯಕ್ತಿಯ ಚಿತ್ರವನ್ನ ಮುಂದುಗಡೆ ನಿಂತ್ಕೊಂಡು, ಒಬ್ಬ ವ್ಯಕ್ತಿಯ ಚಿತ್ರವನ್ನ ಬಿಡಿಸಿರ್ತಾನೆ ಕಲಾವಿದ. ಆ ಚಿತ್ರದ ಮುಂದೆ ನಿಂತ್ಕೊಂಡು ಆ ತೆನಾಲಿ ರಾಮ ರಾಜನನ್ನ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ, ಇನ್ನೊಂದು ಮಗ್ಗುಲು ಎಲ್ಲಿದೆ, ಇನ್ನೊಂದ್ ಸೈಡ್ ಎಲ್ಲಿದೆಯಪ್ಪ, ಬರೀ ಒಂದ್ ಸೈಡ್ ಮಾತ್ರ ಇದೆ, ಉಳಿದ ಭಾಗಗಳು ಎಲ್ಲಿವೆ ಅಂತ ರಾಜನನ್ನ ಪ್ರಶ್ನೆ ಮಾಡ್ತಾನೆ. ಸರಿ, ಅದಕ್ಕೆ ಇಲ್ಲಿ ಮತ್ತೆ ಮುಗ್ಧವಾಗಿ ತುಂಬಾ ಇನೋಸೆನ್ಸಿಯಿಂದ ಅವನು ಕೇಳ್ತಾ ಇದ್ದಾನೆ. ಅರಸ ನಕ್ಕು ನುಡಿದ, ಅದೆಲ್ಲ ಕಲ್ಪನೆಯ ಮಾಡಿಕೊಂಡು ಬರೆದಿರ್ತಕ್ಕಂಥದ್ದು, ನಿನಗಷ್ಟು ಗೊತ್ತಾಗಲ್ಲ, ಈ ಚಿತ್ರವನ್ನ ಕಲ್ಪನೆ ಮಾಡ್ಕೋಬೇಕಪ್ಪ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಲ್ಪನೆ ಮಾಡ್ಕೋಬೇಕು, ಇದು ಕಲ್ಪನೆ ಮಾಡ್ಕೊಳ್ತಕ್ಕಂತಹ ಚಿತ್ರಗಳು. ಹಾಗಾದ್ರೆ ಇಲ್ಲಿ ಆಗ ತೆನಾಲಿ ರಾಮ, ಓಹೋ ಚಿತ್ರಗಳನ್ನ ರಚಿಸುವುದು ಈಗೋ ಅಂತ ಹೇಳಿ ಅನ್ಕೊಳ್ತಾನೆ. ಹೀಗೆ ತನಗೆ ಅರ್ಥವಾಯಿತು ಅಂದಷ್ಟೇ ನುಡಿದ. ಇದಾದ್ಮೇಲೆ ಮತ್ತೆ ತೆನಾಲಿ ರಾಮನಿಗ ಏನ್ ಮಾಡ್ದ, ರಾಜನ ಹತ್ರ ಒಂದ್ ಸ್ವಲ್ಪ ಕೆಲವು ತಿಂಗಳುಗಳಾದೋ ಬಂದ್ಬಿಟ್ಟು ಈ ತೆನಾಲಿ ರಾಮ ಅರಸನ ಹತ್ರ ಹೇಳ್ತಾ ಇದ್ದಾನೆ, ಅರಸ, ನಾನು ಸುಮಾರು ತಿಂಗಳುಗಳಿಂದ ಹಗಲು ರಾತ್ರಿ ಎನ್ನದೆ ಚಿತ್ರಕಲೆಯನ್ನ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಹಗಲು ರಾತ್ರಿಯಿಂದಲೇ ಚಿತ್ರಕಲೆಯನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಅರಮನೆಯ ಗೋಡೆಯ ಮೇಲೆ ಕೆಲವು ಚಿತ್ರಗಳನ್ನ ಬಿಡಿಸಬೇಕು ಅಂತ ನನಗೂ ಕೂಡ ಮನಸ್ಸಾಗಿದೆ. ನೀವು ಅದಕ್ಕೆ ಅಪ್ಪಣೆಯನ್ನ ಕೊಡಬೇಕು ಅಂತ. ಸರಿ, ರಾಜ ಏನ್ ಮಾಡ್ತಾನೆ, ಅಯ್ಯೋ ಅರಸನ ಮಾತನ್ನ ಕೇಳಿ, ಓ ಆಯ್ತು ಅಂತ ಹೇಳಿದಾಗ, ಒಳ್ಳೇದು, ಮಸುಕು ಆಗಿರ್ತಕ್ಕಂತಹ, ಅಂದ್ರೆ ಆಲ್ರೆಡಿ ಆ ಚಿತ್ರಗಳೆಲ್ಲ ಶೇಡ್ ಆಗೋಗಿದಾವೆ, ಆ ಮಸುಕು ಆಗಿರ್ತಕ್ಕಂತಹ ಚಿತ್ರಗಳನ್ನೆಲ್ಲ ಒರೆಸಿ ಅದನ್ನೆಲ್ಲ ತೆಗೆದು ಹೊಸ ಚಿತ್ರವನ್ನ ಬಿಡಿಸೋಣ, ಆಯ್ತು ಅಂತ ಒಪ್ಪಿಗೆಯನ್ನ ಕೊಡ್ತಾನೆ. ಸರಿ, ಇಲ್ಲಿ ತೆನಾಲಿ ರಾಮ ಚಿತ್ರವನ್ನ ಬಿಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ. ಹೇಗೆ ಅಂದ್ರೆ, ತೆನಾಲಿ ರಾಮ ಅರಸನಿಗೆ ತನ್ನ ಕಲೆಯನ್ನ ಹೇಗೆ
ಅಥವಾ ತೆನಾಲಿರಾಮ ಅರಸನಿಗೆ ತನ್ನ ಕಲೆಯನ್ನ ಪ್ರದರ್ಶಿಸಿದ ಬಗೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಸರಿ, ತೆನಾಲಿರಾಮ ಏನ್ ಮಾಡ್ದ, ಹಳೆ ಚಿತ್ರಗಳನ್ನ ಒರೆಸಿ ತೆಗೆದು ಹೊಸ ಚಿತ್ರಗಳು ಸ್ವತಃ ಇಲ್ಲಿ ರಚಿಸಿದ. ಇಲ್ಲೇನ್ ಮಾಡ್ತಾ ಇದ್ರೆ, ಅರಮನೆಯ ಗೋಡೆಯ ಮೇಲೆ ತೆನಾಲಿರಾಮ ಚಿತ್ರಗಳನ್ನ ಬಿಡಿಸಿದ್ದಾನೆ. ಇಲ್ಲೊಂದು ಕಾಲು, ಅಲ್ಲೊಂದು ಕಣ್ಣು, ಮತ್ತೊಂದು ಕಡೆ ಇಲ್ಲಿ ಬೆರಳಿನ ಚಿತ್ರ ಬಿಡಿಸಿದ್ದಾನೆ. ಇಲ್ಲೊಂದು ಕಾಲು, ಅಲ್ಲೊಂದು ಕಣ್ಣು, ಇಲ್ಲಿ ಒಂದ್ ಕಡೆ ಒಂದು ಬೆರಳಿನ ಚಿತ್ರವನ್ನ ಬಿಡಿಸಿದ್ದಾನೆ. ಗೋಡೆಯ ಮೇಲೆ ಹೀಗೆ ದೇಹ ಬೇರೆ ಬೇರೆ ಆಯವ್ಯಯಗಳನ್ನ ಇಲ್ಲ ಒಂದ್ ಕಡೆ ಇಲ್ಲಿ ಆಯವ್ಯಯಗಳ ಚಿತ್ರಗಳನ್ನ ಬಿಡಿಸಿದ್ದಾನೆ. ಈ ಕಡೆಯಿಂದ ಆ ಕಡೆ, ಒಂದ್ ಕಡೆ ಕಣ್ಣು, ಒಂದ್ ಕಡೆ ಕಾಲು, ಒಂದ್ ಕಡೆ ಬೆರಳು, ಈ ರೀತಿ ಬಿಡಿಸಿದ್ದಾನೆ. ಈಗ ತನ್ನ ಕಲೆಯನ್ನ ವೀಕ್ಷಿಸಲು ಅಲ್ಲಿಗೆ ರಾಜ ಬಂದ. ಆ ರಾಜನನ್ನ ಇವನು ಆಹ್ವಾನ ಮಾಡಿರ್ತಾನೆ, ಕರೆದಿರ್ತಾನೆ. ಆ ರಾಜ ಬಂದು ಇವನು ಬಿಡಿಸಿರ್ತಕ್ಕಂತಹ ಕಲೆಯನ್ನ ನೋಡ್ತಾ ಇದ್ದಾನೆ. ಎಲ್ಲ ಚಿಲ್ಲಾಪಿಲ್ಲಿ ಆಗಿರ್ತಕ್ಕಂಥ ಚಿತ್ರ. ಯಾಕೆಂದ್ರೆ ನಾವು ಆಲ್ರೆಡಿ ಹೇಳ್ದ ಹಾಗೆ ಅಲ್ಲೊಂದ್ ಕಣ್ಣು, ಮತ್ತೊಂದು ಕಡೆ ಬೆರಳು, ಹಾಗೇನೆ ಈ ಬೇರೆ ಬೇರೆ ವಿಚಿತ್ರವಾಗಿದೆ ಕಾಲು, ಕಣ್ಣು, ಬೆರಳು. ಇದನ್ನ ನೋಡಿದಂತಹ ರಾಜ, ಅಲ್ಲಪ್ಪ, ಕೈ ಕಾಲುಗಳ ಚಿತ್ರಗಳನ್ನ ನೋಡಿ ರಾಜನಿಗೆ ಆಶ್ಚರ್ಯಚಕಿತನಾಗೋದ ರಾಜ. ನೀನು ಏನು ಮಾಡಿದ್ದೀಯಾ, ಚಿತ್ರಗಳೆಲ್ಲಿವೆ ಇಲ್ಲಿ ಎಂದು ರಾಜ ಪ್ರಶ್ನೆ ಮಾಡ್ದ. ಯಾಕೆಂದ್ರೆ ರಾಜ ಮೊದ್ಲೇ ಹೇಳಿದ್ನಲ್ಲ, ಇದು ಕಾಲ್ಪನಿಕ ಚಿತ್ರ, ಕಲ್ಪನೆ ಮಾಡ್ಕೋಬೇಕು ಅಂತ. ಅದೇ ರೀತಿಗೆ ಇಲ್ಲಿ ಗುರುವಿಗೆ ಮತ್ತೆ ಅವನೇನ್ ಮಾಡ್ತಾ ಇದ್ದಾನೆ, ಇಲ್ಲಿ ತಿರುಮಂತ್ರ ಅನ್ನೋ ರೀತಿಯಲ್ಲಿ ರಾಜನಿಗೆ ಮತ್ತೆ ತಿರುಗೇಟನ್ನ ಕೊಡ್ತಾ ಇದ್ದಾನೆ. ಹೇಗೆ, ತೆನಾಲಿರಾಮ ಅಲ್ಲಿ ಈ ಚಿತ್ರದಲ್ಲಿ ಇಲ್ಲದಿರುವುದನ್ನ ನೀವು ಕಲ್ಪಿಸಬೇಕು. ನೀವೇನ್ ಮಾಡ್ಕೋಬೇಕು, ಈ ಚಿತ್ರದಲ್ಲಿ ಯಾವ ಚಿತ್ರ ಇಲ್ಲ, ಅದನ್ನ ನೀವು ಕಲ್ಪನೆ ಮಾಡ್ಕೋಬೇಕು, ಅದೇ ಅಂತ ಅನ್ಕೋಬೇಕು. ನನ್ನ ಮೇರು ಕೃತಿಯನ್ನ ನೀವಿನ್ನು ನೋಡಿಲ್ಲ, ಬನ್ನಿ ಅಲ್ಲಲ್ಲೇ ಹಸಿರು ಬಣ್ಣ ಬಳಿದ ಖಾಲಿ ಗೋಡೆಯನ್ನ ತೋರಿಸಿದ. ನಾನು ಇನ್ನೊಂದು ಮೇರು ಕೃತಿಯನ್ನ ಇಲ್ಲಿ ಬಿಡಿಸಿದೀನಿ. ಮೇರು ಚಿತ್ರ, ದೊಡ್ಡ ಚಿತ್ರವನ್ನ ನೀವು ನೋಡಿಲ್ಲ. ಅಲ್ಲಲ್ಲೇ ಆ ಗೋಡೆಗೆ ಹಸಿರು ಬಣ್ಣದಿಂದ ಬಳಿದಿದ್ದಾನೆ. ಹಾಗೆ ಆ ಗೋಡೆ ಬಿಳಿ ಬಣ್ಣ ಹಾಗೆ ಇದೆ. ಸರಿ, ಈ ಹಸಿರು ಬಣ್ಣವನ್ನ ನೋಡಿದಂತಹ ಸಂದರ್ಭದಲ್ಲಿ ರಾಜನಿಗೆ ಇಲ್ಲಿ ತಲೆ ಯಾವುದು, ಬುಡ ಯಾವುದು ಏನು ಕೂಡ ಅರ್ಥ ಆಗ್ಲಿಲ್ಲ. ರಾಜ ಇಲ್ಲಿ ಗೊಂದಲ ಸ್ಥಿತಿಗೆ ಬಂದ್ಬಿಟ್ಟ, ಏನಿದು ಅಂತ. ಆಗ ಅವನು ಹೇಳ್ತಾನೆ, ಇದು ಒಂದು ದನ, ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದನ ಹುಲ್ಲು ತಿನ್ನುತ್ತಿರುವ ದೃಶ್ಯ. ನೋಡಿ, ಇಲ್ಲಿ ಹಸಿರಿದೆ, ಮಧ್ಯ ಬಿಳಿ ಇದೆ. ಇಲ್ಲಿ ಒಂದು ದನ ಏನ್ ಮಾಡ್ತಾ ಇದೆ, ಈ ಹುಲ್ಲನ್ನ ತಿಂತಾ ಇರ್ತಕ್ಕಂಥ ಒಂದು ದೃಶ್ಯ ಇದೆ ಈ ಚಿತ್ರದಲ್ಲಿ ಎಂದು ಇಲ್ಲಿ ರಾಮ ನುಡಿದಂತಹ ಸಂದರ್ಭದಲ್ಲಿ ಅರಸನ್ಗೆ ಆಶ್ಚರ್ಯ ಆಗೋಗಿ, ಅಲ್ಲಪ್ಪ, ದನ ಎಲ್ಲಿದೆ ಇಲ್ಲಿ ಅಂತ ಕೇಳ್ದ. ಆಗ ತೆನಾಲಿರಾಮ ಹೇಳ್ದ, ದನ ಈಗ ಹುಲ್ ತಿಂದು ಈಗ ದನ ಏನ್ ಮಾಡಿದೆ, ಹುಲ್ ತಿಂದ ಮೇಲೆ ಅದು ದನದ ಹಟ್ಟಿಗೆ ಹೋಗಿದೆ, ಅದು ದನದ ಕೊಟ್ಟಿಗೆಗೆ ಹೊರಟೋಯ್ತು. ಈಗ ಇಲ್ಲಿ ಹುಲ್ ತಿಂತು, ಅದು ದನದ ಕೊಟ್ಟಿಗೆಗೆ ಹೊರಟೋಯ್ತು ಅಂತ ಹೇಳಿ ಇಲ್ಲೂ ಕೂಡ ಹಾಸ್ಯವನ್ನ ಮಾಡ್ತಕ್ಕಂತಹ ಒಂದು ತನ್ನ ಜಾಣತನವನ್ನ ಪ್ರದರ್ಶನ ಮಾಡ್ತಾನೆ ತೆನಾಲಿರಾಮ ಅಂತ ಹೇಳಿ ಇಲ್ಲಿಗೆ ಈ ಒಂದು ಕಥಾ ಭಾಗವನ್ನ ನಾನು ಮುಗಿಸಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ, ಹೆಚ್ಚು ಅಂಕವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ.